ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋ ಎದರದ್ದು ಮಾಡ್ತಾ ಇದ್ದೀನಿ ಅಂದರೆ, ನಾವು ಪಾಂಡಿಚೇರಿಗೆ ಹೋಗಿದ್ವಿ. ಅಲ್ಲೇ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು, ಎಷ್ಟೆಲ್ಲ ನಮಗೆ ಖರ್ಚು ಬಂತು, ಎಲ್ಲೆಲ್ಲಿ ನಾವು ಸುತ್ತಾಡಿದ್ವಿ, ಯಾವುದಕ್ಕೆ ನಾವು ಖರ್ಚು ಮಾಡಿದ್ದೀವಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನಾನು. ಆದರೆ ಹಾಕೋದಕ್ಕೆ ಆಗಲಿಲ್ಲ, ತುಂಬ ಲೇಟ್ ಆಯಿತು. ಏನೋ ಟೈಮ್ ಸಿಗಲಿಲ್ಲ ನನಗೆ. ಸೊ ನೀವು ಯಾರಾದರೂ ನನ್ನದು ಪಾಂಡಿಚೇರಿ ವ್ಲಾಗ್ಸ್ ಎಲ್ಲ ಮಿಸ್ ಮಾಡಿದರೆ, ನೀವು ನನ್ನ ಚಾನಲ್ದಲ್ಲಿ ಹೋಗಿ ವಿಸಿಟ್ ಮಾಡಿ. ಎಲ್ಲ ಪಾಂಡಿಚೇರಿ ಸೀರೀಸ್ ನಾನು ಹಾಕಿದ್ದೀನಿ. ಡೇ 1, ಡೇ 2, ಡೇ 3 ನಾವೇನೇನು ಮಾಡಿದ್ವಿ ಪಾಂಡಿಚೇರಿಯಲ್ಲಿ, ಎಲ್ಲೆಲ್ಲಿ ಹೋದ್ವಿ ಅನ್ನೋದು ಎಲ್ಲ ಡೀಟೇಲ್ ವಿಡಿಯೋ ನಾನು ಹಾಕಿದ್ದೀನಿ ಅಲ್ಲೇ. ನೀವು ಹೋಗಿ ಆ ವಿಡಿಯೋಸ್ ಎಲ್ಲ ವ್ಲಾಗ್ಸ್ ಎಲ್ಲ ನೋಡ್ಕೊಂಬನ್ನಿ. ಆಮೇಲೆ ಇದ್ರದ್ದು ನಾನು ಇವಾಗ ಅದ್ರದ್ದು ಎಷ್ಟು ಬಜೆಟ್ ನೀವು ಇಟ್ಕೊಂಡು ಹೋಗಬೇಕು, ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ನಾವು ಅಲ್ಲೇ ಟೋಟಲ್ 3 ಡೇಸ್ ಇದ್ವಿ. 4th ಡೇಗೆ ವಾಪಸ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರ್ ಟು ಪಾಂಡಿಚೇರಿದು ಎಲ್ಲ ನಾನು ಇವತ್ತು ಎಷ್ಟು ನಾವು ಖರ್ಚು ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಡೇ 1ನಲ್ಲಿ ಬಸ್ ಟಿಕೆಟ್ ಬಂದುಬಿಟ್ಟು ನಮಗೆ ಒಬ್ಬರಿಗೆ 1500, ಇಬ್ಬರು ಜನಕ್ಕೆ ಸೇರಿ ನಮಗೆ 3000 ಆಯಿತು. ಆಮೇಲೆ ನಾವು ರೂಮ್ನು ಬುಕ್ ಮಾಡಿದ್ವಿ. ತುಂಬ ಚಿಕ್ಕ ರೂಮು, ಆದರೆ ಅದರಲ್ಲಿ ಬ್ರೇಕ್ಫಾಸ್ಟ್ ಫೆಸಿಲಿಟಿ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಅಂಥ ರೂಮ್ನೇ ನಾವು ಬುಕ್ ಮಾಡಿದ್ವಿ. ಆ ರೂಮ್ ಬಂದುಬಿಟ್ಟು ಆನ್ಲೈನ್ದಲ್ಲಿ ಬುಕ್ ಮಾಡಿದ್ವಿ. 1500 ಟೋಟಲ್ 2 ದಿನಕ್ಕೆ 3000 ರುಪೀಸ್ ಬುಕ್ ಆಗಿತ್ತು. ಆಮೇಲೆ ನಾವು ಇನ್ನೊಂದು ದಿನ ಅಂದರೆ 3 ದಿನ ಇದ್ವಲ್ಲ, ಅದಕ್ಕೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿದ್ವಿ. ಅದಕ್ಕೆ 1400 ರುಪೀಸ್ ನಾವು ಪೇ ಮಾಡಿದ್ವಿ. 3000 ಪ್ಲಸ್ 1400 ಅದಾಯಿತು. ಆಮೇಲೆ ಸ್ಕೂಟಿ ಇಟ್ಟು ನಾವು ಫಸ್ಟ್ ಡೇ 800 ರುಪೀಸು, ಅಂದರೆ 2 ದಿನದ್ದು ಏನಿದೆ ಅಲ್ಲ ಅದು 400 3 ಡೇಸು 1200 ರುಪೀಸ್ ಆಯಿತು. ಆಮೇಲೆ ಪೆಟ್ರೋಲ್ ಬಂದುಬಿಟ್ಟು ಫಸ್ಟ್ ಡೇ ನಾವು 200 ರುಪೀಸಿದ್ದು ಹಾಕ್ಸಿದ್ವಿ. ಆಮೇಲೆ 50 ರುಪೀಸು, ಥರ್ಡ್ ಡೇಗೆ ನಾವು 100 ರುಪೀಸ್ ಹಾಕ್ಸಿದ್ವಿ. ಇದೆಲ್ಲ ನೀವು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತೀರಾ ಅದ್ರ ಮೇಲೆ ನೀವು ಪೆಟ್ರೋಲ್ ಎಲ್ಲ ಹಾಕಿಸ್ಬೋದು. ಉಳಿದ್ರೆ ಅವರು ಮಾತ್ರ ತೊಗೊಂಡ್ಬಿಡ್ತಾರೆ. ಅಂದರೆ ನೀವು ಡೈಲಿ ಅವ್ರ ಕಡೆನೇ ಹೋಗಿ ಸ್ಕೂಟಿ ಕೊಟ್ಟು ಬಂದರೆ ಅವರು ನೀವು ಎಷ್ಟೇ ಜಾಸ್ತಿ ಹಾಕ್ಸಿದ್ರು ಪೆಟ್ರೋಲೆಲ್ಲ ತೆಗೆದುಬಿಡ್ತಾರೆ ಅವರು. ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ನಾವು ಫಸ್ಟ್ 200 ರುಪೀಸ್ ಹಾಕ್ಸಿದ್ವಿ. ನಾವು ಜಾಸ್ತಿ ಸುತ್ತಾಡಲೇ ಇಲ್ಲ, ರಾಕ್ ಬೀಚ್ ಕಡೆ ಅಷ್ಟೇ ಓಡಾಡಿದ್ದು. ಅಂದರೆ ನಮ್ಮದು ಇದು ಹೋಟೆಲಲ್ಲಿ ಬುಕ್ ಮಾಡಿದ್ವಲ್ಲ, ಆ ರೂಮ್ಲಿಂದ ಅಲ್ಲೇ ಜಾಸ್ತಿ ಡಿಸ್ಟೆನ್ಸ್ ಏನಿದ್ದಿದ್ದಿಲ್ಲ, ವಾಕಬಲ್ ಡಿಸ್ಟೆನ್ಸೇ ಇತ್ತು. ಆದರೆ ಫಸ್ಟ್ ಡೇ ಎಲ್ಲ ನಮಗೇನು ಗೊತ್ತಾಗಲಿಲ್ಲ ಅಂತ ನಾವು 200 ರುಪೀಸದ್ದು ಹಾಕ್ಸ್ಬಿಟ್ವಿ. ಆದರೆ ಮರುದಿನ ಮಾತ್ರ ನೆಕ್ಸ್ಟ್ ಡೇ ಅವರು ಫುಲ್ ಎಲ್ಲ ತೆಗೆದುಬಿಟ್ಟಿದ್ರು ಪೆಟ್ರೋಲ್. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೋದು, ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತೀರಾ ಅದರ ಮೇಲೆ. ಮೊದಲೇ ನೀವು ಡಿಸೈಡ್ ಆಗಿರಬೇಕು ಎಲ್ಲೆಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ. ಅಲ್ಲೇ ನಾವು ರಾಕ್ ಬೀಚಲ್ಲಿ ಫಸ್ಟ್ ಡೇ ಏನಂದರೆ ನಾವು ಸ್ಯಾಂಡ್ವಿಚ್ ಎಲ್ಲ ತೊಗೊಂಡ್ವಿ. ಅದಕ್ಕೆ 600 ರುಪೀಸ್ ಆಯಿತು. ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ರಾಕ್ ಸೈಡ್ ಬೀಚ್ ಕಡೆ ಒಂದು ರೆಸ್ಟೋರೆಂಟಲ್ಲಿ 2 ನಾವು ಸ್ಯಾಂಡ್ವಿಚ್ ಏನೋ ತೊಗೊಂಡೋಗಿದ್ವಿ. ಅದು 600 ರುಪೀಸ್. ಮತ್ತು ನಾವು ಏನೋ ಮಿಲ್ಕ್ ಶೇಕು ಆ ಥರ ಏನೋ ತೊಗೊಂಡಿರಬೇಕು, ಅದಕ್ಕೆ ನಮಗೆ ಟೋಟಲ್ 600 ರುಪೀಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲಂಚಿಗೆ ನಾವು 400 ರುಪೀಸ್ ಪೇ ಮಾಡಿದ್ವಿ. ಇದು ಇಬ್ಬರು ಜನದ್ದು ಲಂಚು. ಆಮೇಲೆ ನನ್ನ ಮಗಳು ಇದ್ಲು, ಅವಳು ಅಷ್ಟೊಂದು ತಿನ್ನೋದಿಲ್ಲ ಹೊರಗಡೆ ಇದ್ದೇನು. ಇಬ್ಬರು ಮಂದಿದಂತೆ ಹೇಳ್ಕೊಳ್ಳಿ, 2 ಜನದ್ದಿದು. ಆಮೇಲೆ ನಾವು ಈವ್ನಿಂಗಲ್ಲಿ ಬೋಟಿಂಗಿಗೆ ಹೋದ್ವಿ. ಬೋಟಿಂಗಿಗೆ ನಮ್ಮಿಬ್ಬರಿಗೂ ಅಡಲ್ಟ್ಸಿಗೆ ಮಾತ್ರ ಚಾರ್ಜ್ ಮಾಡಿದ್ರು ಅವರು 500. ಆಮೇಲೆ ನಾನು ಸೆಲ್ಫಿ ಸ್ಟಿಕ್ನೂ ತೊಗೊಂಡಿದ್ದೆ ಅಲ್ಲೇ. 480 ರುಪೀಸ್ ಆಯಿತು. ಆಮೇಲೆ ಡಿನ್ನರಿಗೆ 610 ರುಪೀಸ್ ಆಯಿತು. ಆಮೇಲೆ ಆ ದಿನವೇ ನಾವು ಒಂದಿಷ್ಟು ಬಟ್ಟೆ ಖರೀದಿ ಮಾಡಿದ್ವಿ. ಅಲ್ಲೇ ಅದು 1700 ರುಪೀಸ್ ಆಯಿತು. ನೆಕ್ಸ್ಟ್ ಡೇ 2ಗೆ ಬಂದರೆ ನಾವು ಬೀಚ್ಗೆ ಹೋದ್ವಿ, ಪ್ಯಾರಡೈಸ್ ಬೀಚಲ್ಲಿ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 400 ರುಪೀಸ್ ಆಯಿತು ಬೆಳಗ್ಗೆ. ಆಮೇಲೆ ಬೀಚಲ್ಲೆಲ್ಲ ಆಟಾಡಿ ಹೊರಗಡೆ ಬಂದಮೇಲೆ ಮತ್ತೆ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ, ಮ್ಯಾಗಿ, ಬಜ್ಜಿ ಆ ಥರ ಎಲ್ಲ. ಅದು 150 ಮಾತ್ರ ಆಯಿತು. ಆಮೇಲೆ ಹ್ಯಾಟ್ ಖರೀದಿ ಮಾಡಿದ್ವಿ ನಾವು ಅಲ್ಲೇ 380 ರುಪೀಸು, ಅಂದರೆ 3 ಹ್ಯಾಟ್ ಖರೀದಿ ಮಾಡಿದ್ವಿ. ನಂದು ಬಂದುಬಿಟ್ಟು 200, ನನ್ನ ಮಗಳದ್ದು 80 ರುಪೀಸು, ನನ್ನ ಹಸ್ಬೆಂಡ್ಗೆ 100 ರುಪೀಸು, 380 ರುಪೀಸ್ ಟೋಟಲ್ ಆಯಿತು. ಪ್ಯಾರಡೈಸ್ ಬೀಚ್ ಎಂಟ್ರಿ ಏನಿತ್ತಲ್ಲ ಅದು ಬಂದುಬಿಟ್ಟು 180 ರುಪೀಸು. ಆಮೇಲೆ ಡಿನ್ನರ್ ಬಂದುಬಿಟ್ಟು 366 ರುಪೀಸ್ ಆಯಿತು. ಆಮೇಲೆ ಡೇ 3 ಇದು
ಅವರವೆಲ್ಲ ಹಾಕಿ ಹೋಗಿದ್ವಿ ನಾವು. ಅವರವೆಲ್ಲ ಪಾರ್ಕಿಂಗ್ ಬಂದುಬಿಟ್ಟು 50 ರುಪೀಸು, ಸೌಂಡ್ ಗಾರ್ಡನ್ನು ಒಬ್ಬರಿಗೆ 350 ರುಪೀಸ್ ಇತ್ತು. ಇಬ್ಬರು ಮಂದಿ ಅಂದರೆ 2 ಜನಕ್ಕೆ 700. ಕಿಡ್ಸಿಗೇನು ಚಾರ್ಜ್ ಮಾಡಿಲ್ಲ. ಆಮೇಲೆ ಅಲ್ಲಿ 350 ರುಪೀಸ್ ಏನೂ ವರ್ತ್ ಅನ್ನಿಸ್ಲಿಲ್ಲ. ನೀವು ಸ್ಕಿಪ್ ಮಾಡೋದೇ ಒಳ್ಳೆಯದು ಸೌಂಡ್ ಗಾರ್ಡನ್ನಲ್ಲಿ. ಮೋಸ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ವರ್ಕಿಂಗೇ ಇದ್ದಿದ್ದಿಲ್ಲ ಅಲ್ಲೇ. ಆಮೇಲೆ ತುಂಬ ಕಡಿಮೆ ಟೈಮ್ ಇರುತ್ತೆ. ಆಮೇಲೆ ಏನು ವರ್ತ್ ಇಲ್ಲ ಅಲ್ಲೇ ಸೌಂಡ್ ಗಾರ್ಡನ್ ಹೋಗೋದು. ವೇಸ್ಟ್ ಅನಿಸುತ್ತೆ ನನಗೆ, ಟೈಮ್ ಪ್ಲಸ್ ಮನಿ. 350 ರುಪೀಸ್ ಅಂದರೆ ಹಾಗೇನಲ್ಲ ಅಲ್ಲ, ಅಂದರೆ ಜಾಸ್ತಿನೇ ಅದು 350 ರುಪೀಸ್ ಅಲ್ಲಿ ಅವ್ರು ತೋರಿಸೋದು ಪ್ರಕಾರ. ಸೊ ನೀವು ಸ್ಕಿಪ್ ಮಾಡಿ ಅದನ್ನು ಬಿಟ್ಟು ಬೇರೆ ಎದಕ್ಕಾದರೂ ಹೋಗಿ. ಆಮೇಲೆ ಅವರವೆಲ್ಲ ಫುಡ್ಡು ಅದು 450 ರುಪೀಸ್ ಆಯಿತು. ಆಮೇಲೆ ಡಿನ್ನರ್ ಬಂದುಬಿಟ್ಟು 525 ರುಪೀಸ್ ಆಯಿತು. ಆಟೋ ಚಾರ್ಜ್ ಬಂದುಬಿಟ್ಟು ಅಲ್ಲಿಂದ ಏನೋ ಆಟೋ ಹತ್ಕೊಂಬಂದಿದ್ವಿ ಅನ್ಕೋತೀನಿ, ಅಲ್ಲೇ 100 ರುಪೀಸ್ ಆಯಿತು. ತಿರ್ಗಾ ವಾಪಸ್ ನಾವು ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ 1550 ರುಪೀಸ್ ಆಯಿತು. ಇಬ್ಬರು ಜನ ಸೇರಿಸಿ. ಇದು ಬರಬೇಕಾದ್ರೆ ನಮಗೆ ಬಸ್ ಟಿಕೆಟ್ ತುಂಬ ಕಡಿಮೆ ಸಿಕ್ತು, ಯಾಕಂದರೆ ಆನ್ ದಿ ಸ್ಪಾಟ್ ನಾವು ಬುಕ್ ಮಾಡಿದ್ವಿ. ಆಮೇಲೆ ಲಂಚ್ ಬಂದುಬಿಟ್ಟು 250 ರುಪೀಸ್ ಅಷ್ಟೇ ಆಯಿತು. ಸರ್ವಾನ ಭವನದಲ್ಲಿ ಊಟ ಮಾಡಿದ್ವಿ, ಅದಕ್ಕೆ ತುಂಬ ಕಡಿಮೆ ನಮಗೆ ಖರ್ಚಾಯಿತು. ಸೊ ಇವಾಗ ಟೋಟಲ್ ಬಂದುಬಿಟ್ಟು 18,841 ರುಪೀಸ್ ಆಯಿತು. ಇದರಲ್ಲಿ ಇನ್ನೊಂದು ಸ್ವಲ್ಪ ನಾನೇನಾದರೂ ಮರೆತು ಹೋಗಿದ್ರೆ, ಅಂದರೆ ಟೋಟಲಾಗಿ ನೀವು 20K ಅಂತ ತಿಳ್ಕೊಳ್ಳಿ. ಅಂದರೆ 20K ಇದು 3 ಡೇಸಿಗೆ. 3 ಡೇಸಿಗೆ ಬಂದುಬಿಟ್ಟು 20K, ಇವು ಇನ್ಕ್ಲೂಡಿಂಗ್ ರೂಮ್ ಚಾರ್ಜಸ್, ಬಸ್ ಟಿಕೆಟ್, ಎವ್ರಿಥಿಂಗ್. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಹೋಗಿ ಬರ್ಬೋದು. ಆದರೆ ಸಮ್ಮರಲ್ಲಿ ಮಾತ್ರ ಪ್ಲ್ಯಾನ್ ಮಾಡಬೇಡಿ, ವಿಂಟರಲ್ಲಿ ಹೋಗಿ ಬರ್ಬೋದು. ಥ್ಯಾಂಕ್ ಯು.